ಮೊದಲನೇ ಕ್ವಶನ್ ನೋಡೋದಾದರೆ, ಹಳೆಯ ಶಿಲಾಯುಗದ ಮಾನವರು ಹೇಗೆ ಬದುಕುತ್ತಿದ್ದರು? ಹಳೆಯ ಶಿಲಾಯುಗದ ಮಾನವರು ಹೇಗೆ ಬದುಕ್ತಿದ್ರು? ಕೃಷಿ ಮಾಡಿ ಬದುಕ್ತಿದ್ರಾ? ಇಲ್ಲ ಕೈಗಾರಿಕೆಯನ್ನು ಮಾಡಿ ಬದುಕ್ತಿದ್ರಾ? ಇಲ್ಲ ಹಣ್ಣು ಹಂಪಲು ಗೆಡ್ಡೆ ಗೆಣಸನ್ನು ತಿಂದು ಬದುಕ್ತಿದ್ರಾ? ಇಲ್ಲ ವ್ಯಾಪಾರವನ್ನು ಮಾಡಿ ಬದುಕ್ತಿದ್ರಾ? ಹೇಗೆ ಬದುಕ್ತಿದ್ರು? ಹಳೆಯ ಶಿಲಾಯುಗದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸನ್ನು ತಿಂದು ಬದುಕು ನಡೆಸ್ತಾ ಇದ್ರು. ಮುಂದಿನ ಕ್ವಶನ್ ನೋಡೋದಾದರೆ, ಹಳೆಯ ಶಿಲಾಯುಗದ ಮಾನವರು ಎಲ್ಲಿ ವಾಸಿಸುತ್ತಿದ್ದರು? ಎಲ್ಲಿ ವಾಸ ಮಾಡ್ತಿದ್ರು ಈ ಹಳೆಯ ಶಿಲಾಯುಗದ ಮಾನವರು? ಸುಸಜ್ಜಿತ ಮನೆಗಳಲ್ಲಿ ವಾಸ ಮಾಡ್ತಿದ್ರಾ? ಇಲ್ಲ ಗುಡಿಸಲುಗಳಲ್ಲಿ ವಾಸ ಮಾಡ್ತಿದ್ರಾ? ಇಲ್ಲ ಗವಿಗಳಲ್ಲಿ ವಾಸ ಮಾಡ್ತಿದ್ರಾ? ಇಲ್ಲ ಕಲ್ಲಾಸರೆಯಲ್ಲಿ ವಾಸ ಮಾಡ್ತಿದ್ರಾ? ಇಲ್ಲ ದೊಡ್ಡ ನಗರದಲ್ಲಿ ವಾಸವನ್ನು ಈ ಹಳೆಯ ಶಿಲಾಯುಗದ ಮಾನವರು ಮಾಡ್ತಿದ್ರ? ಎಲ್ಲಿ ಮಾಡ್ತಿದ್ರು ವಾಸನ? ಗವಿಗಳಲ್ಲಿ ಮತ್ತು ಕಲ್ಲಾಸರೆಯಲ್ಲಿ ಹಳೆಯ ಶಿಲಾಯುಗದ ಮಾನವರು ವಾಸವನ್ನು ಮಾಡುತ್ತಿದ್ದರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಹಳೆಯ ಶಿಲಾಯುಗದ ಮಾನವರು ಯಾವ ರೀತಿಯ ಶಿಲಾ ಉಪಕರಣಗಳನ್ನು ತಯಾರಿಸಿಕೊಳ್ಳುತ್ತಿದ್ದರು? ಹಳೆಯ ಶಿಲಾಯುಗದ ಮಾನವರು ಯಾವ ರೀತಿಯ ಶಿಲಾ ಉಪಕರಣಗಳನ್ನು ತಯಾರಿಸಿಕೊಳ್ಳುತ್ತಿದ್ದರು? ಚಿಕ್ಕ ಮತ್ತು ನಯಗೊಳಿಸಿದ ಉಪಕರಣಗಳನ್ನು ತಯಾರಿಸಿಕೊಡ್ತಿದ್ರಾ? ಇಲ್ಲ ಎರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮುಂತಾದ ದೊಡ್ಡನ? ಇಲ್ಲ ಲೋಹದ ಉಪಕರಣಗಳನ್ನು? ಇಲ್ಲ ಮರದ ಉಪಕರಣಗಳನ್ನು ತಯಾರಿಸಿಕೊಳ್ಳುತ್ತಿದ್ರ? ಈ ಹಳೆಯ ಶಿಲಾಯುಗದ ಮಾನವರು ಎರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮುಂತಾದ ದೊಡ್ಡ ಶಿಲಾ ಉಪಕರಣಗಳನ್ನು ತಯಾರಿಸಿಕೊಳ್ಳುತ್ತಿದ್ದರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಮಾನವರು ಆಹಾರಕ್ಕಾಗಿ ಯಾವುದನ್ನು ಕಲಿತರು? ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಮಾನವರು ಆಹಾರಕ್ಕಾಗಿ ಯಾವುದನ್ನು ಕಲಿತರು? ಕೃಷಿ ಮಾಡೋದನ್ನ ಕಲಿತ್ರ? ಇಲ್ಲ ಬೇಟೆಯಾಡುವುದು ಮತ್ತು ಮೀನು ಹಿಡಿಯೋದನ್ನ ಕಲಿತ್ರ? ಇಲ್ಲ ವಾಣಿಜ್ಯ ಮಾಡುವುದನ್ನ ಕಲಿತ್ರ? ಇಲ್ಲ ಬಟ್ಟೆ ನೇಯೋದನ್ನು ಕಲಿತ್ರ? ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಮಾನವರು. ಮುಂದಿನ ಕ್ವಶನ್ ನೋಡೋದಾದರೆ, ಯಾವ ಯುಗದಲ್ಲಿ ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು? ಯಾವ ಯುಗದಲ್ಲಿ ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಆಯಿತು? ಮಧ್ಯಶಿಲಾಯುಗನ? ಇಲ್ಲ ನವಶಿಲಾಯುಗನ? ಇಲ್ಲ ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲ? ಇಲ್ಲ ಲೋಹಗಳ ಯುಗದಲ್ಲ? ಯಾವಾಗ ಪ್ರಾರಂಭವಾಗಿತ್ತು ಬೆಂಕಿಯ ಉಪಯೋಗ? ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಈ ಬೆಂಕಿಯ ಉಪಯೋಗ ಪ್ರಾರಂಭವಾಯಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವುವು? ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು? ಮೊಹೆಂಜೊದಾರೋ ಹರಪ್ಪನ? ಇಲ್ಲ ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಜ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಹತ್ತಿರಂ ಪಕ್ಕಮ್ಮ, ಇಲ್ಲ ದೆಹಲಿ ಮುಂಬೈಯ, ಇಲ್ಲ ಲಂಡನ್ ಮತ್ತು ಪ್ಯಾರಿಸ್? ಯಾವುದು ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು? ಮಧ್ಯಪ್ರದೇಶದ ಬೋಲಾನ್ ಕಣಿವೆಗಳು, ಕರ್ನಾಟಕದ ಹುಣಸಗಿ ಮತ್ತು ಬೈಜ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಅಮರಾವತಿಗಳು ಈ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳಾಗಿವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಾಮಾನ್ಯವಾಗಿ ಹಳೆಯ ಶಿಲಾಯುಗದ ಕಾಲವನ್ನು ಎಷ್ಟು ವರ್ಷಗಳಿಂದ ಗುರುತಿಸಲಾಗುತ್ತದೆ? ಸಾಮಾನ್ಯವಾಗಿ ಹಳೆಯ ಶಿಲಾಯುಗದ ಕಾಲವನ್ನು ಎಷ್ಟು ವರ್ಷಗಳಿಂದ ಗುರುತಿಸಲಾಗುತ್ತದೆ? 10,000ದಿಂದ 5,000ನ? ಇಲ್ಲ 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆನಾ? ಇಲ್ಲ
5,000 ವರ್ಷದಿಂದ 1,000 ವರ್ಷಗಳವರೆಗಿನ, ಇಲ್ಲ 500 ವರ್ಷಗಳಿಂದ 100 ವರ್ಷಗಳವರೆಗಿನ. ಎಷ್ಟು ಸಾಮಾನ್ಯವಾಗಿ ಹಳೆಯ ಶಿಲಾಯುಗದ ಕಾಲವನ್ನು ಗುರುತಿಸಲಾಗುತ್ತದೆ? 5,00,000 ವರ್ಷಗಳಿಂದ 12,000 ವರ್ಷಗಳವರೆಗೆ ಈ ಹಳೆಯ ಶಿಲಾಯುಗದ ಕಾಲವನ್ನು ಗುರುತಿಸಲಾಗುತ್ತದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಯಾವ ಯುಗವನ್ನು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲ ಎಂದು ಕರೆಯಲಾಗುವುದು? ಯಾವ ಯುಗವನ್ನು ಹಳೆಯ ಶಿಲಾಯುಗದ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲ ಅಂತ ಕರೀತಾರೆ? ಲೋಹಯುಗನ ಕರೀತಾರಾ? ಇಲ್ಲ ಮಧ್ಯಶಿಲಾಯುಗನ ಕರೀತಾರಾ? ಇಲ್ಲ ಪ್ರಾಗೈತಿಹಾಸ ಕಾಲವನ್ನು ಕರೀತಾರಾ? ಇಲ್ಲ ಇತಿಹಾಸ ಕಾಲವನ್ನು ಕರೀತಾರಾ? ಯಾವುದನ್ನು ಕರೀತಾರೆ? ಮಧ್ಯಶಿಲಾಯುಗವನ್ನು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲ ಅಂತ ಕರೆಯಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ, ಮಧ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಮೈಕ್ರೋಲಿಥಿಕ್ ಏಜ್ ಎಂದು ಕರೆಯಲು ಕಾರಣವೇನು? ಮಧ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಮೈಕ್ರೋಲಿಥಿಕ್ ಏಜ್ ಎಂದು ಕರೆಯಲು ಕಾರಣ ಏನು? ದೊಡ್ಡ ಶಿಲೆಗಳ ಉಪಕರಣಗಳನ್ನು ಬಳಸುತ್ತಿದ್ದರಿಂದನಾ? ಇಲ್ಲ ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲು ಪ್ರಾರಂಭಿಸುವುದರಿಂದನಾ? ಇಲ್ಲ ಲೋಹದ ಉಪಕರಣಗಳನ್ನು ಬಳಸಿದ್ದರಿಂದನಾ? ಇಲ್ಲ ಮರದ ಉಪಕರಣಗಳನ್ನು ಬಳಸಿದ್ದರಿಂದನಾ? ಯಾಕೆ ಕರೀತಾರೆ ಮಧ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತ? ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದ್ದರಿಂದ ಈ ಮಧ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೆಯಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ, ಮಧ್ಯಶಿಲಾಯುಗದ ಮಾನವರು ಕಿರು ಆಯುಧಗಳನ್ನು ಹೇಗೆ ಬಳಸುತ್ತಿದ್ದರು? ಮಧ್ಯಶಿಲಾಯುಗದ ಮಾನವರು ಕಿರು ಆಯುಧಗಳನ್ನು ಹೇಗೆ ಬಳಸ್ತಿದ್ರು? ಆಭರಣಗಳಾಗಿ ಬಳಸ್ತಾ ಇದ್ರಾ? ಇಲ್ಲ ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಬೇಟೆಯಾಡ್ತಿದ್ರಾ? ಇಲ್ಲ ಕೃಷಿ ಮಾಡಲು ಬಳಸ್ತಾ ಇದ್ರಾ? ಇಲ್ಲ ಮನೆ ಕಟ್ಟಲು ಬಳಸ್ತಾ ಇದ್ರಾ? ಮಧ್ಯಶಿಲಾಯುಗದ ಜನರು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಬೇಟೆಯಾಡಲು ಕಿರು ಆಯುಧಗಳನ್ನು ಬಳಸ್ತಾ ಇದ್ರು ಅಂತ ಹೇಳ್ಬೋದಾಗಿದೆ.